ನಮಸ್ಕಾರ ಪೆಟ್ ಪೇರೆಂಟ್ಸ್, ನಮ್ಮ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿರೋದು ಪೆಟ್ ಸೊಸೈಟಿಗೆ. ಇಲ್ಲಿ ಏನೇನಿದೆ ಆಲ್ಮೋಸ್ಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಸ್ಟೋರ್ ಮತ್ತು ಗ್ರೂಮಿಂಗ್ ಸೆಂಟರ್ ಇದೆ. ಜೊತೆಗೆ ನಿಮ್ಗೊಂದು ಎಕ್ಸ್ಟ್ರಾ ಅಂತಂದರೆ ಯಾರಾದರೂ ಗ್ರೂಮಿಂಗ್ ಕಲಿಬೇಕು ಅಂದರೆ ಇಲ್ಲಿ ನಿಮಗೆ ಸರ್ಟಿಫಿಕೇಟು ಕೊಟ್ಟು ಎಕ್ಸ್ಪೀರಿಯನ್ಸ್ ಟ್ರೈನರ್ ಕೈಲಿ ನಿಮಗೆ ಇದು ಗ್ರೂಮಿಂಗ್ ಹೇಳ್ಕೊಂಡು ಕೊಡ್ತಾ ಇದ್ದಾರೆ. ಅದು ಏನೇನು, ಆ ಕೋರ್ಸ್ ಡ್ಯೂರೇಷನ್ ಏನು ಎಲ್ಲದೂ ಓನರ್ ಹತ್ರ ಕೇಳೋಣ. ವೆಂಕಟ್ ಅಂತ. ಸರ್ ನಮಸ್ತೆ. ನಮಸ್ತೆ ಸುಹಾಸ್, ವೆಲ್ಕಮ್ ಟು ಪೆಟ್ ಸೊಸೈಟಿ. ಬನ್ನಿ ಸರ್, ನಿಮ್ಮ ಸ್ಟೋರ್ ಬಗ್ಗೆ ಮತ್ತು ಗ್ರೂಮಿಂಗ್ ಬಗ್ಗೆ ಮತ್ತು ಕೋರ್ಸ್ ಬಗ್ಗೆ ಇಷ್ಟನ್ನು ಕಂಪ್ಲೀಟಾಗಿ ನಮ್ಮ ವ್ಯೂವರ್ಸ್ಗೆ ಹೇಳ್ಕೊಂಡು ಕೊಟ್ಬಿಡಿ ಸರ್. ಈಗ ಫಸ್ಟ್ ನನ್ನ ಬಗ್ಗೆ ಹೇಳ್ತೀನಿ. ನಾನು 2005 ಬ್ರೀಡಿಂಗ್ ಮಾಡ್ತಾ ಇದ್ದೀನಿ. ಬ್ರೀಡಿಂಗ್ ಅಂತಂದರೆ ಕಮರ್ಷಿಯಲ್ ಬ್ರೀಡಿಂಗ್ ಅಲ್ಲ, ಪ್ಯಾಷನ್ ಬ್ರೀಡಿಂಗ್. ಹೆಂಗೆ ಸರ್ ಪ್ಯಾಷನ್ ಬ್ರೀಡಿಂಗ್ ಹೆಂಗಾಗುತ್ತೆ ಸರ್? ಅದು ಕಮರ್ಷಿಯಲ್ ಬ್ರೀಡಿಂಗ್ ಅಂದರೆ ದುಡ್ಡಿಗೆ ಮಾಡೋದು. ಪ್ಯಾಷನ್ ಬ್ರೀಡಿಂಗ್ ಅಂದರೆ ಒಂದು ಒಳ್ಳೆ ನಾಯಿ ಇಡಬೇಕು, ಒಂದು ಕ್ವಾಲಿಟಿ ನಾಯಿಗಳನ್ನ ನಮ್ಮ ಬ್ರೀಡಿಂಗಿಂದ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ನಾಯಿ ಪ್ರೊಡ್ಯೂಸ್ ಮಾಡಬೇಕು, ಶೋಗೆ ಹೋಗಬೇಕು, ಆಲ್ ಇಂಡಿಯಾ ಆಲ್ ವರ್ಲ್ಡ್ ರೆಕಗ್ನೈಸ್ ಮಾಡಬೇಕು. ಅದು ಪ್ಯಾಷನೇಟ್ ಬ್ರೀಡಿಂಗ್. ಕಮರ್ಷಿಯಲ್ ಬ್ರೀಡಿಂಗ್ ಅಂದರೆ 2 ನಾಯಿ ತೊಗೊಂಬ ಬ್ರೀಡ್ ಮಾಡೋ ಮರಿ ಹಾಕ್ಸು ಮಾರು, ಅದು ಕಮರ್ಷಿಯಲ್ ಬ್ರೀಡಿಂಗ್. ಹೌದು, ಅಷ್ಟೆಲ್ಲ ಮರಿ ಹಾಕ್ಸ್ಬಿಟ್ಟು ಅವ್ರು ಏನಾದರೂ 10-15 ನಾಯಿ ಇಟ್ಕೊಂಡಿದ್ರೆ ಇಷ್ಟು ಫ್ರೀಯಾಗಿ ಇಲ್ಲಿ ನಿಂತ್ಕೊಂಡು ಈ ಥರ ಮಾತಾಡ್ತಿರ್ಲಿಲ್ಲ. ಸೊ ಹಾಗೆ ಈಗ ಪೆಟ್ ಸೊಸೈಟಿ ಬಂದು 2021 ಸ್ಟಾರ್ಟ್ ಆಗಿದ್ದು ಪೆಟ್ ಗ್ರೂಮಿಂಗು. ಸೊ ಈ ಸ್ಟೋರು ನಾವು ಬೇಸಿಕ್ ಆಗಿ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನನ್ನ ಶಿಟ್ಜುಗಳಿಗೆ ನಾನು ಗ್ರೂಮಿಂಗ್ ಹುಡುಕ್ತಾ ಇದ್ದೆ ಬೆಂಗಳೂರಲ್ಲಿ. ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಗ್ರೂಮರ್ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಯಾಕೆ ಸಿಕ್ಲಿಲ್ಲ ಸರ್? ಇವಾಗ ಅದು 2021 ಏನಿತ್ತು, ಏನು ಇರಲಿಲ್ಲ, ಒಂದು 5-6 ಜನ ಇರ್ಬೋದೇನೋ ಅವಾಗ. ನನಗೆ ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಏನ್ ಡಿಸೈಡ್ ಮಾಡಿದ್ರೆ, ನಾವೇ ಕಲ್ತ್ಬಿಡೋಣ, ನಾವೇ ಪ್ರೊಫೆಷನಲ್ ಆಗಿ ಇದು ಮಾಡಿ ಗ್ರೂಮಿಂಗ್ ಮಾಡಿ ನಮ್ಮ ಡಾಗ್ಸ್. ಯಾಕಂದ್ರೆ ನಾವು ಶೋ ಮಾಡ್ತಿರೋ ಡಾಗ್ಸ್ ನಾರ್ಮಲ್ ಮನೆಗೆ ಇದು ಮಾಡಲ್ಲ, ಇಲ್ಲ ಆಲ್ ಇಂಡಿಯಾ ಶೋಸ್ ತೊಗೊಂಡು ಹೋಗ್ತೀನಿ. ಅದಕ್ಕೆ ಪ್ರೊಫೆಷನಲ್ ಪರ್ಫೆಕ್ಟ್ ಗ್ರೂಮಿಂಗ್ ಬೇಕು. ನಂಗೆ ಬೆಂಗಳೂರಲ್ಲಿ ಯಾರು ಸಿಗಲೇ ಇಲ್ಲ, ಹಾಗಾಗಿ ನಾನೇ ಕಲ್ತು ಹಾಗೆ ಈಗ ಶಾಪು ಸ್ಟಾರ್ಟ್ ಆಗಿರೋದು. ನಾನು ಇಲ್ಲಿ ಗಮನಿಸ್ತಾ ಇರೋದು ಅಷ್ಟೊಂದು ಪ್ರಾಡಕ್ಟ್ಸ್ಗಳು ಜಾಸ್ತಿನೂ ಇಲ್ಲ, ಅದರಲ್ಲೂ ಮೇನ್ ಆಗಿದೆ, ಅದರಲ್ಲೇ ಅದೇ ಕಂಪ್ನಿಲೇ ಕಂಪ್ಲೀಟ್ ಆಗಿದೆ. ಏನಕ್ಕೆ ಅಂತ ಇದು ಈ ಥರ ಎನ್ಕೇಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಿದೆ. ಈಗ ಒಂದು ಸ್ಟೋರ್ ಇದೆ ಅಂದ್ಬಿಟ್ಟು ನಾವು ಎಲ್ಲ ಪ್ರಾಡಕ್ಟ್ಸ್ ಯಾವ್ದು ಬರುತ್ತೋ ಅದನ್ನೆಲ್ಲ ತುಂಬಿಸ್ಕೊಳ್ಳೋದು ನನ್ನ ಇದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏನು ಪ್ರಾಡಕ್ಟ್ಸ್ ಪರ್ಸನಲ್ ಯೂಸ್ ಮಾಡ್ತೀನೋ, ನನ್ನ ಡಾಗ್ಸ್ಗೆ ಏನು ಯೂಸ್ ಮಾಡೋದು ಅದನ್ನ ಮಾತ್ರ ಇಟ್ಟಿರೋದು ಸ್ಟೋರಲ್ಲಿ. ಅಂದರೆ ನಿಮ್ಮ ಶಾಂಪೂಸ್ ಆಗಲಿ, ಫುಡ್ ಆಗಲಿ, ಪ್ರತಿಯೊಂದು ನಾನೇನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಏನಾಗಿದೆ ಓಕೆ ಗುಡ್ ಅಂದರೆ ಮಾತ್ರ ನಾನು ಇಡೋದು ಸ್ಟೋರಲ್ಲಿ. ಸರ್, ಇವಾಗ ನಾನೇ ಬರ್ತೀನಿ ಅನ್ಕೊಳ್ಳಿ ನಿಮ್ಮ ಸ್ಟೋರ್ಗೆ. ಈಗ ನಮ್ಮ ನಾಯಿದ ಕಂಡೀಷನ್ ಈ ಥರ ಹೇಳ್ತೀನಿ, ಈಗ ಡ್ಯಾಂಡ್ರಫ್ ಆಗಿದೆ ಅಂತ ಅಂತೀನಿ, ನೀವು ಸಜೆಸ್ಟ್ ಮಾಡ್ತೀರೋ ಇಲ್ಲ ಅಂದರೆ ಅವರು ಯಾವ್ದು ಬೇಕೋ ಅದನ್ನೇ ತಗೊಬೋದಾ? ಅವ್ರಿಗೆ ಗೊತ್ತಿದ್ರೆ ಅವರೇ ನೋಡಿದ ತಕ್ಷಣ ತೊಗೊತಾರೆ. ಇಲ್ಲ ಅಂದರೆ ನನ್ನನ್ನು ಕೇಳಿದ್ರೆ ಯಾವುದೇ ಇನ್ಫಾರ್ಮೇಷನ್ ಇದ್ರು ನಾನು ಪ್ರತಿಯೊಂದು ಸಜೆಸ್ಟ್ ಮಾಡ್ತೀನಿ. ಕಂಪ್ಲೀಟಾಗಿ ನೀವೇನಾದರೂ ಬಂದರೆ ಇಲ್ಲಿ ಪೆಟ್ ಸೊಸೈಟಿಗೆ ವಿಸಿಟ್ ಮಾಡಿದ್ರೆ ಏನು ಬೇಕಿದ್ರು ಇವ್ರ ಹತ್ರ ಕೇಳಿ ತೊಗೊಳ್ರಿ. ಯಾಕಂತಂದರೆ ಯಾರೋ ಒಬ್ರು ಹೇಳಿರ್ತಾರೆ ಅಂತ ಅಂದ್ಬಿಟ್ಟು ಯಾವತ್ತೂ ಕೂಡ ತೊಗೊಬೇಡಿ. ಯಾವುದೇ ಪ್ರತಿಯೊಂದು ಪ್ರಾಡಕ್ಟ್ ತೊಗೊಬೇಕಾದ್ರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ಅದು ನಾಯಿದು ಕಂಡೀಷನ್ ಏನಿದೆ ರಿಸರ್ಚ್ ಮಾಡಿಬಿಟ್ಟು ತೊಗೊಳ್ಳೋದು ಸ್ಮಾರ್ಟ್ ಥಿಂಗು. ಸುಮ್ಮನೆ ಯಾರೋ ಹೇಳಿದ್ರು ಅಂತ ದಯವಿಟ್ಟು ತೊಗೊಳಕ್ಕೆ. ಸರ್, ಈಗ ಏನಾಗುತ್ತೆ ಅಂದರೆ ಮೇಯ್ನು ಇವಾಗ ಮನೇಲೇ ಬ್ರೀಡ್ ಮಾಡಿಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಸ್ನಾನ ಮಾಡಿಸ್ಬೇಕಾರೆ ಇದನ್ನ ಹಾಕಿ, ಊಟ ಹಾಕ್ಬೇಕಾರೆ ಕೆನೆಯಲ್ಲಿ ರಾಯಲ್ ಕೆನೆ ಸ್ಟಾರ್ಟರೇ ಹಾಕಿ ಕೊನೆವರೆಗೂ ಹಾಕಿ ಅಂತ. ಜೊತೆಗೆ ಹಂಗಿದ್ರು ಅದು ಇದು ಕಾಯಿಲೆ ಅಂತ ಬಂದ್ಬಿಡುತ್ತೆ. ಶಿಡ್ಜುಗಳು ತಂತಾರೆ, ಮೇಂಟೈನ್ ಮಾಡೋಕ್ಕಲ್ಲ, ಮ್ಯಾಟಿಂಗ್ ಮಾಡಿಕ್ ಬಿಡ್ತಾರೆ. ಕೊನೆಗೆ ಮಾಡಿಸೋದು 0 ಕಟ್ಟು. ನಮ್ಮವ್ರಿಗೆ ಏನಂದರೆ ನಾಯಿ ತೊಗೊಳ್ಳೋದು ಹೆಂಗೆ, ಏನೇನು ನೋಡಬೇಕು ತೊಗೊಳಕ್ಕೂ ಮುಂಚೆ ಏನಂದರೆ ಏನು ನಾಲೆಜ್ ಇಲ್ಲ. ಯಾರೋ ಹೇಳ್ತಾರೆ ಅಲ್ಲಿ ನಾಯಿ ಚೆನ್ನಾಗಿದೆ ಹೋಗಿ ತೊಗೊಳ್ಳಿ ಅಂದರೆ ತೊಗೊಳ್ತಾರೆ. ನೀವು ಪ್ರತಿಯೊಂದು ನಾಯಿ, ಒಂದು ನಾಯಿ ಮರಿ ತೊಗೊಳ್ತೀರ ಅಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ಏನು ರಿಸರ್ಚ್ ಮಾಡಬೇಕು, ಅದ್ರ ಪೇರೆಂಟ್ಸ್ ಯಾರು, ಅದಕ್ಕೆ ವಿತ್ ಸರ್ಟಿಫಿಕೇಟ್ಸ್ ಇದೆಯಾ, ಸರ್ಟಿಫಿಕೇಟ್ ಅಂದರೆ ಏನು, ಅದರಲ್ಲಿ ಏನಿರುತ್ತೆ, ಸರ್ಟಿಫಿಕೇಟಲ್ಲಿ ಲೈನೇಜಸ್ ಇರುತ್ತೆ, ಅಪ್ಪ ಅಮ್ಮ ಯಾರು, ತಾತ ಯಾರು, ಅದು 5 ಜನರೇಷನ್ ಡೀಟೇಲ್ಸ್ ಇರುತ್ತೆ. ಪ್ರತಿಯೊಂದು ನೋಡಿಬಿಟ್ಟು ನಿಮಗೆ ಫಸ್ಟ್ ಬ್ರೀಡರು ಪ್ರೊಫೆಷ್ನಲ್ ಬ್ರೀಡರಾ, ಕಮರ್ಷಿಯಲ್ ಬ್ರೀಡರಾ, ಅವ್ರು ಏನೇನು ಮಾಡಿದ್ದಾರೆ, ಅವ್ರ ನಾಯಿ ಹೆಂಗೆ ಇಟ್ಟಿದ್ದಾರೆ, ಮರಿ ಹೆಂಗೆ, ಎಷ್ಟು ದಿವಸಕ್ಕೊಂದ್ಸರಿ, ವರ್ಷದಲ್ಲಿ ಎಷ್ಟು ಸರಿ ಬ್ರೀಡ್ ಮಾಡ್ತಾರೆ, ಎಲ್ಲ ಸುಮಾರು ಡೀಟೇಲ್ಸ್ ಇದೆ. ಅದನ್ನು ಎಲ್ಲ ನೋಡ್ಕೊಂಡು ಆಮೇಲೆ ಡಾಗ್ ತಗೊಳ್ಳಿ. ಸರ್, ಜೊತೆಗೆ ನೀವು ಇಬ್ಬರನ್ನ ಹೇಳಿದ್ರಿ, ಒಬ್ರನ್ನ ಮರ್ತ್ಬಿಟ್ರಿ. ಆನ್ಲೈನ್ ಬ್ರೀಡರ್ಗಳು ಅಂದರೆ ಕೊಡ್ತಾರೆ, ನಾಪತ್ತೆ ಆಗ್ಬಿಡ್ತಾರೆ. ಸರ್, ಅದು ಈ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಆನ್ಲೈನ್ ಸ್ಕ್ಯಾಮ್ಸ್ಟರ್ಸ್ ಇದ್ದೇ ಇರ್ತಾರೆ. ಕಣ್ಣಿಂದ ಹೋಗಿ ನೋಡಿ ತಗೊಳ್ಳೋದು ವಾಸಿ. ಸುಮ್ಮನೆ ನೋಡ್ಕೊಂಡು ಬರೀ ವಿಡಿಯೋ ಫೋಟೋ ನೋಡ್ಕೊಂಡು ತಗೊಂಡ್ರೆ ನೀವು ಬಕ್ರ ಆಗ್ತೀನಿ ಅಂದ್ರೆ ನೀವು ಬಕ್ರ ಆಗಿ 100% ನೀವು ಎಷ್ಟೊಂದು ಜನ ಆಗ್ಬಿಟ್ಟವ್ರೆ. ಅವ್ರಿಗೆ ಇನ್ನೂ ಹೇಳಿದ್ರು ಇನ್ನೂ ಅರ್ಥ ಆಗಲ್ಲ. ಬಟ್ ಏನಂದ್ರೆ ಕಮ್ಮಿ ಕೊಡ್ತಾರೆ, ಫೋಟೋನಲ್ಲಿ ಚೆನ್ನಾಗಿದೆ ಕಮ್ಮಿ ಕೊಡ್ತಾರೆ, ಅಡ್ವಾನ್ಸ್ ಹಾಕಿ ಅಂತಾರೆ, ಹಾಕ್ಬಿಡ್ತಾರೆ. ಆಮೇಲೆ ಅಡ್ವಾನ್ಸ್ ಬರಲ್ಲ, ಮರಿನೂ ಬರಲ್ಲ. ಯಾವುದೇ ಒಂದು ರೆಸ್ಪಾನ್ಸಿಬಲ್ ಬ್ರೀಡರ್ ಆದ್ರೆ ನಿಮ್ಮ ನಾಯಿಗೆ ಹೆಂಗೆ ಗ್ರೂಮಿಂಗ್ ಮಾಡೋದು, ಯಾವಾಗಿಂದ ಸ್ಟಾರ್ಟ್ ಮಾಡೋದು ಅನ್ನೋದು ಅವರೇ ಹೇಳ್ಕೊಟ್ಬಿಡ್ತಾರೆ. ನೀವು ಯಾರನ್ನೂ ಕೇಳಬೇಕಾಗಿಲ್ಲ. ರೆಸ್ಪಾನ್ಸಿಬಲ್ ಬ್ರೀಡರು ಪ್ರತಿಯೊಂದು ಗೈಡ್ ಮಾಡ್ತಾರೆ. ಜೊತೆಗೆ ಸರ್, ಇದು ಗ್ರೂಮಿಂಗ್ ಅನ್ನೋದು ಎಷ್ಟು ಅವಶ್ಯಕತೆ ಅಂತ ನಾನು ಕೂಡ ಹೇಳಿದ್ದೀನಿ ಹಿಂದೆ. ನೀವು ಕೂಡ ಹೇಳ್ಬೇಕಾಗಿರೋದು ಜಾಸ್ತಿನೇ ಐತೆ. ಯಾಕಂದರೆ ನಾನು ಅನ್ಪ್ರೊಫೆಷ್ನಲ್ಡು, ನೀವು ಪ್ರೊಫೆಷ್ನಲ್ಡು. ಅಂದರೆ ನಾನು ಹೇಳೋವೇನೇ ಬೇರೆ, ನೀವು ಹೇಳೋವೇನೇ ಬೇರೆ. ಅದು ಕಂಪ್ಲೀಟಾಗಿ ಈಗ ಒಳಗಡೆ ಹೋಗೋಣ. ಯಾಕಂದರೆ ಮೇಯ್ನ್ ನಾವು ಈಗ ನೋಡ್ತಾ ಇರ್ಬೋದು, ನೀವು ಏನು ನೋಡ್ತಾ ಇದ್ದೀರಿ ಈಗ ಕ್ಲಿಯರ್ ಮತ್ತು ಟ್ರಾನ್ಸ್ಪರೆಂಟ್ ಆಗಿದೆ. ಏನಕ್ಕೆ ಅಂತಂದರೆ ಅಲ್ಲಿ ಏನು ಮಾಡ್ತಾರೋ,
ಇಲ್ಲಿ ಏನು ಕಸ್ಟಮರ್ಸ್ ಕುಂತಿರ್ತಾರೋ ಅವ್ರು ಕುಂತ್ಕೊಂಡು ನೋಡ್ಬೋದು ಅವ್ರು ನಾಯಿಗೆ ಹೊಡಿತವ್ರ ಏನು ಅಂತ. ಎಷ್ಟೊಂದು ಜನ ಹೇಳ್ತೀರಾ ನಮ್ಮ ನಾಯಿಗೆ ಹೊಡಿತಾರೆ ಹಂಗೆ ಹಿಂಗೆ ಕಿರ್ಚ್ತಾ ಇರುತ್ತೆ ಒಳಗಡೆನೇ ಬಿಡಲ್ಲ ಅಂತ. ಅಂಥವ್ರು ಬಂದು ಈ ಥರ ಕುಂತ್ಕೊಂಡು ನೋಡಿದ್ರೆ ಅದು ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಇವರೊಂದು ಪ್ರೊಫೆಷ್ನಲ್ ಆಗಿ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಇವ್ರಿಗೆ ಗೊತ್ತಿದ್ರೆ ಮಾತ್ರ, ಈ ಥರ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಇದ್ದರೆ ಮಾತ್ರ ಈ ಥರ ಶೋಕೇಸ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಕಂಪ್ಲೀಟ್ಲಿ ಮಾಡೋಕ್ಕಾಗಲ್ಲ. ಸರ್ ಒಳಗಡೆ ಹೋಗೋಣ, ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಖಂಡಿತ. ಮತ್ತು ಯಾವೆಲ್ಲ ಬ್ರೀಡ್ಸ್ಗೆ ನೀವು ಗ್ರೂಮಿಂಗ್ ಮಾಡ್ತೀರಾ, ಮತ್ತು ಇದು ಗ್ರೂಮಿಂಗ್ ಕೋರ್ಸ್ ಇದೆ ಅಂತಂದರೆ ಅದು ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಅದಕ್ಕೂ ಮುಂಚೆ ಈ ಗ್ರೂಮಿಂಗು ಎಷ್ಟು ಅವಶ್ಯಕತೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಮನುಷ್ಯರು ನಾವು ಹೆಂಗೆ ಪ್ರತಿ ಸರಿ ಹೇರ್ ಕಟ್ಟಿಗೋ ಸಲೂನ್ಗೋ ಬ್ಯೂಟಿ ಪಾರ್ಲರ್ಗೂ ಹೋಗ್ತಿರೋ ಅದೇ ಥರ ಡಾಗ್ಸ್ಗೂ ಸ್ನಾನ ಮಾಡಿಸ್ಬೇಕು, ಹೇರ್ ಕಟ್ ಮಾಡಿಸ್ಬೇಕು. ಪ್ರತಿಯೊಂದು ಬ್ರೀಡ್ಗೂ ನೀವು ಅದು ಕಂಪಲ್ಸರಿ. ಗ್ರೂಮಿಂಗ್ ಅನ್ನೋದು 100% ಮಸ್ಟ್ ಫಾರ್ ಎನಿ ಬ್ರೀಡ್. ಸರ್ ಡೈಲಿ ಬಾಚಿದ್ರೆ ಆಗೋಗುತ್ತಲ್ಲ ಅಂತಾರಲ್ಲ, ಡೈಲಿ ಬಾಚ್ಬೇಕಲ್ಲ ಸರ್. ಫಸ್ಟ್ ಡೈಲಿ ಯಾವ ತರ ಕೋಂಬ್ ಯೂಸ್ ಮಾಡಬೇಕು, 10 ತರ ವೆರೈಟಿ ಕೋಂಬ್ ಇದೆ. ಮನೇಲೆ ಐತಲ್ಲ ಸರ್ ಕೊಂಬು. ಅಯ್ಯೋ ಡಾಗ್ಸ್ಗೆ ಬೇರೆ ಮನುಷ್ಯರಿಗೆ ಬೇರೆ. ಬನ್ನಿ, ಈಗ ಗ್ರೂಮಿಂಗ್ ಸೆಂಟರ್ ಒಳಗಡೆ ಕಂಪ್ಲೀಟ್ ನೋಡ್ಬೋದು ನೀವು. ಇದು ನಮ್ಮ ಗ್ರೂಮಿಂಗ್ ಸ್ಟೇಷನ್. ಅದು ಬಾತ್ ಟಬ್ಬು ಮತ್ತೆ 2 ಗ್ರೂಮಿಂಗ್ ಟೇಬಲ್ ಸ್ಟೇಷನ್ಗಳಿದೆ. ಸೊ ಕೆಲಸ ನಡೀತಾ ಇದೆ. ಒಂದು ಶಿಡ್ಜು ನಡೀತಾ ಇದೆ, ಮತ್ತೆ ಇನ್ನೊಂದು ಶಿಡ್ಜುನೇ, 2 ಶಿಡ್ಜು ನಡೀತಾ ಇದೆ. ಸರ್ ಇವರು ಈ ಕಲಿತಾ ಇರೋರ? ಇಲ್ಲ, ಇವರೆಲ್ಲ ಪ್ರೊಫೆಷನಲ್. ಇವರು ನಮ್ಮ ಚೀಫ್ ಗ್ರೂಮರ್ ಕಾರ್ತಿಕ್ ಅಂತ, ಇವರ ಹೆಡ್ ಗ್ರೂಮರ್ ಇಲ್ಲಿ. ಮೇಡಮ್ ಏನು ರಿಕ್ವೈರ್ಮೆಂಟ್ ಇದೆ ಮೇಡಮ್ ಇದ್ರದ್ದು? ಸೊ ಇವನು ಶೋ ಡಾಗು. ಸೊ ಇವನ್ನ ವೀಕ್ಲಿ ಇವನ್ನ ತಗೋಬರ್ತೀವಿ ಇಲ್ಲಿ ಬೇಸಿಕ್ ಬಾತ್ ಮಾಡೋದಕ್ಕೆ. ಸೊ ನಿಮಗೆ ಬಾತ್ ಮಾಡಿ ಕಂಡೀಷನರ್ ಮಾಡಿ ನೆಕ್ಸ್ಟ್ ಫುಲ್ ಕೋಂಬ್ ಮಾಡಬೇಕಾಗುತ್ತೆ ನೀಟಾಗಿ. ಓಕೆ, ವೀಕ್ಲಿ ಒನ್ಸ್ ಇವಕ್ಕೆ ಈ ಥರ ಮಾಡಿ. ಮೇಡಮ್ ಅಷ್ಟು ಸೈಲೆಂಟಾಗಿ ಕುಂತ ಇದಲ್ಲ, ಹೆಂಗೆ ಇದು? ಇವನ್ 2 ಮಂತ್ಸಿಂದನೇ ನಾವು ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ ಮೇಡಮ್, ಈಗ ಹೇಳೋರು ಇವಾಗ ಡಾಕ್ಟರ್ ಹೇಳ್ಬೇಕು ಅಂತಂದ್ರೂ 5 ಮಂತ್ಸಿಂದ ಮಾಡಿಸಿ ಅಂತಾರೆ, ಬ್ರೀಡರ್ ಹೇಳ್ಬೇಕಂದ್ರೂ ಅಷ್ಟೊತ್ತಿಗೆ ಮಾಡಿಸಿ ಅಂತಾರೆ. ಅವರಿಂದ ಬರಬೇಕಾದ್ರೇ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಆದರೂ ಮಾಡಿಸ್ಬಾರ್ದು ಅಂತಾರೆ. ಅದೇನಕ್ಕೆ ಹೇಳ್ತಾರೆ ಅಂದರೆ, ಸಪೋಸ್ ಇವಾಗ ಮಾಡ್ತಾರೆ, ಕೆಲವೊಬ್ರಿಗೆ ಗೊತ್ತಿಲ್ಲ, ಕಿವಿ ಒಳಗಡೆ ಹೋಗಿರುತ್ತೆ, ಇಲ್ಲ ಪ್ರಾಪರ್ ಆಗಿ ಡ್ರೈ ಮಾಡಲ್ಲ, ಆ ಥರ ಎಲ್ಲ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಇದು 1-2 ಪಾಯಿಂಟ್ಸ್ ನೀವು ನೀಟಾಗಿ ಮೇಂಟೈನ್ ಮಾಡಿದ್ರೆ, ಈ ಥರ ಪ್ರಾಪರ್ ಆಗಿ ಡ್ರೈ ಮಾಡಬೇಕಾಗುತ್ತೆ. ನೀವು ಆಫ್ಟರ್ ಬಾತಿಂಗ್ ಫುಲ್ ಕಂಪ್ಲೀಟ್ ಡ್ರೈ ಮಾಡಬೇಕು. ಸೊ ನಿಮ್ಗೆ ಏನು ಪ್ರಾಬ್ಲಮ್ಮು ಆಗೋದಿಲ್ಲ. ಈಗ 5 ಮಂತ್ಸು 4 ಮಂತ್ಸ್ವರೆಗೂ ನಾಯಿಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತಾರೆ ಕೆಲವೊಬ್ರು ಅಂತ ಹೇಳ್ತೀರಾ. ಅದು 100% ಸುಳ್ಳು. ಒಂದೊಂದು ಬ್ರೀಡ್ಗೂ ಒಂದೊಂದು ಏಜಲ್ಲಿ ಗ್ರೂಮಿಂಗ್ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ. ಎಸ್ಪೆಷಲಿ ಹೇರಿ ಬ್ರೀಡ್ಸ್ಗೆ ನೀವು ಆದಷ್ಟು ಬೇಗ ಗ್ರೂಮಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನನ್ನ ಮರಿಗಳಿಗೆ ನಾನು 45 ಡೇಸಲ್ಲಿ ಫಸ್ಟ್ ಬಾತ್ ಕೊಡ್ತೀನಿ. ಬಾತು ಹೇರ್ ಡ್ರೈಯಿಂಗು 45 ಡೇಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ದ ಅರ್ಲಿಯರ್ ಯು ಸ್ಟಾರ್ಟ್ ದ ಬೆಟರ್. ಅಂದರೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ನಾಯಿ ಅಡ್ಜಸ್ಟ್ ಆಗುತ್ತೆ ಗ್ರೂಮಿಂಗಿಗೆ. ಅವಕ್ಕೆ ಏನಾಗಿರುತ್ತೆ ಅಂದರೆ, ಇವಾಗ ನೀವು ನೋಡಿರ್ಬೋದು ಕೆಲವೊಬ್ರು ನಾಯಿ ಗ್ರೂಮಿಂಗ್ ಮಾಡಿಸ್ಕೊಳ್ಳಲ್ಲ, ಹಠ ಮಾಡುತ್ತೆ. ಇಲ್ಲಿ ನೋಡಿ, ನಾಯಿ ನೋಡಿ ಹೆಂಗೆ ಕೂತಿದೆ, ಆರಾಮಾಗಿ ಕೂತಿದೆ, ಅದು ಎಂಜಾಯ್ ಮಾಡ್ಕೊಂಡು ಕೂತಿದೆ. ಸೊ ಏನಕ್ಕೆ ಆ ಥರ ಮಾಡಿಸ್ಬೇಕಾಗಿರೋದು? ಇಲ್ಲಿ ಯಾವುದೇ ಸ್ಟಿಕ್ಕು ಮತ್ತು ಎಲೆಕ್ಟ್ರಿಕ್ ಚೋಕಸ್ ಅಂತಾರಲ್ಲ ಸರ್, ಅವೆಲ್ಲ ಏನಿಲ್ಲ ಅಲ್ವಾ? ಅವೆಲ್ಲ ಏನೂ ಇಲ್ಲ ಸರ್. ಅವೆಲ್ಲ ಅವ್ರು ಹಿಡ್ಕೊಳ್ಳೋ ವೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಹಿಡ್ಕೊತಾರೆ ಅಂತ. ಮತ್ತು ಅದು ಕುಂತ್ಕೊಂಡಿರೋದು ನೋಡಿ, ಯಾಕಂತಂದರೆ ನೀವು ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಕೊಟ್ರೇ ಇವೆಲ್ಲ ಆಗೋದು. ಎಷ್ಟು ಬೇಗ ಹೇಳ್ಕೊಡ್ತೀರೋ ಅಷ್ಟು ನಾಯಿ ಅಡ್ಜಸ್ಟ್ ಆಗುತ್ತೆ, ನಾಯಿ ಎಂಜಾಯ್ ಮಾಡುತ್ತೆ. ಸ್ನಾನಕ್ಕೆ ಬಂದಾಗ ನಾಯಿ ಹಠ ಮಾಡಬಾರ್ದು. ನೋಡಿ, ಇಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಕೂತಿದ್ದ ನೀನು. ಈಗ ಕಂಡೀಷನರ್ ಮಾಡಿದ್ದೀರಾ ಮೇಡಮ್ ಇದಕ್ಕೆ? ಮೇನ್ ಏನಕ್ಕೆ ಮೇಡಮ್ ಮಾಡೋದು? ಈಗ ಮ್ಯಾಟಿಂಗ್ ಆಗಿದ್ರೆ ಒಂದೇ ಸೊಲ್ಯೂಷನ್ ಅದಕ್ಕೆ, ಕಂಪ್ಲೀಟ್ 0 ಮಾಡಿಸೋದಕ್ಕೆ. ಇಲ್ಲಾಂದ್ರೆ ನೀವು ಮ್ಯಾಟಿಂಗ್ ಆಗಿದ್ರು ಕೂಡ ಕ್ಲಿಯರ್ ಮಾಡ್ಕೊಡ್ತೀರಾ? ಅದು ಕಂಡೀಷನ್ ಮೇಲೆ ಡಿಪೆಂಡ್. ಈಗ ಶೋ ಡಾಗ್ಸ್ಗೆ ಮ್ಯಾಟಿಂಗ್ ಆಗಿದ್ರೆ ನಾವು ಅದನ್ನ ಬಿಡಿಸ್ಬೋದು. ಈಗ ನಾರ್ಮಲ್ ಚಿಕ್ಕ ಇಷ್ಟಿಷ್ಟು ಕೂದಲಿರುತ್ತೆ, ಅದನ್ನೆಲ್ಲ ಮ್ಯಾಟಿಂಗ್ ಆಗಿದ್ರೆ ತುಂಬಾ ಯಾಕಂದ್ರೆ ಬುಡದಿಂದ ಮ್ಯಾಟ್ ಆಗಿರುತ್ತೆ. ಹೌದು. ಸೊ ಅದನ್ನ ಬಿಡಿಸಿದ್ರೆ ಡಾಗಿಗೂ ಪೇನ್ಫುಲ್ಲು, ನಮಗೂ ಸ್ಟ್ರೆಸ್ಫುಲ್ಲು. ಸೊ ಮೈನ್ ತುಂಬ ಓವರ್ ಮ್ಯಾಟಿಂಗ್ ಇದೆ, ನೀವು 0 ಮಾಡ್ಕೊಂಡು ನೆಕ್ಸ್ಟ್ ಟೈಮಿಂದ ಮೈಂಟೈನ್ ಮಾಡ್ಕೊಂಡು ಬೆಳೆಸ್ಕೊಬೇಕು. ಸರ್ ಈಗ ನಾರ್ಮಲ್ ಆಗಿ ಒಂದು ನಾನೇ ಸಾಕ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ತಿಂಗಳಿಗೊಂದ್ಸರಿ ಗ್ರೂಮಿಂಗ್ ಮಾಡಿಸೋರೆ ಒಳ್ಳೇದು? ಬ್ರೀಡ್ ಸ್ಪೆಸಿಫಿಕ್ ಹೋಗುತ್ತೆ. ನೀವು ಶಿಡ್ಸುಗೆಲ್ಲ ಅಂದರೆ 7 days to 10 days ಒಂದ್ಸರಿ ನೀವು ಫುಲ್ ಕಂಪ್ಲೀಟ್ ವಾಶು ಡ್ರೈ ಎಲ್ಲ ಮಾಡಿ ಕೋಮಿಂಗ್ ಮಾಡ್ಕೊಬೋದು. ಬಟ್ ಎವ್ರಿ ಡೇ ಕೋಮಿಂಗ್ ಕಂಪಲ್ಸರಿ. ನೀವು ಸ್ನಾನ ಒಂದು 7 ದಿವಸದಿಂದ 10 ದಿವಸಕ್ಕೆ ಒಂದ್ಸರಿ ಮಾಡ್ಕೊಬೋದು. ಈಗ ಬೇರೆ ಬ್ರೀಡ್, ಫಾರ್ ಎಕ್ಸಾಂಪಲ್ ಲ್ಯಾಬ್ರಡಾರ್ ಅಂದರೆ 3 to 4 weeks 3 weeks ಒಂದ್ಸರಿ ಸ್ನಾನ ಮಾಡಿಸ್ಬೋದು. ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್, ಜರ್ಮನ್ ಶೆಪರ್ಡ್ಸ್ ಇವಾಗೆಲ್ಲ. ಬಟ್ ಎವ್ರಿ ಡೇ ಬ್ರಷಿಂಗ್ ಕಂಪಲ್ಸರಿ. ಇಲ್ಲಿ ಸರ್ ನೀವು ಯೂಸ್ ಮಾಡೋದು ಟ್ಯಾಪ್ ವಾಟರಾ? ನೋಡ್ತಾ ಇದ್ದೀರಲ್ಲ, ನೀವೇನಾದ್ರು ರಿಜಿಸ್ಟರ್ ಆಗಬೇಕು ಅಂತಂದರೆ ಸರ್ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಈಗ ಸರ್ ನಂಬರ್ ನಿಮ್ಮದು? ನನ್ನ ನಂಬರು 9916161651. ನಾವು ಇರೋದು ವಿಜಯನಗರ, ಬೆಂಗಳೂರು. ನೆಕ್ಸ್ಟು ಕೋರ್ಸು ನಾವು ಟೆಂಟೇಟಿವ್ ಡೇಟ್ಸ್ ಬಂದು 5th November ಅಂತ ಅಂದ್ಕೊಂಡಿದ್ದೀವಿ. 5 ಜನ ತೊಗೊಳ್ಳೋದು. ಆದಷ್ಟು ಬೇಗ ಕಾಲ್ ಮಾಡಿ ಎನ್ರೋಲ್ ಆಗಿ.
ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸುಹಾಸ್. ಅಂತ ನನಗೊಂದು ಡೌಟ್ ಇಲ್ಲ, ನಾನು ಕೇಳ್ತಾ ಇದ್ದೀನಿ. ಬಟ್ ಏನಂತಂದರೆ ಇಲ್ಲಿ ಬಿಸಿನೀರು ನೋಡ್ತಾ ಇದ್ದೀರಾ, ಏನಕ್ಕೆ ಅಂತಂದರೆ ಈಗ ನಾರ್ಮಲ್ ಮನೇಲಿ ಮಾಡಿಸೋರು ತುಂಬ ಬಿಸಿ ಮಾಡಿಸ್ಬೇಕಾ, ಕಮ್ಮಿ ಮಾಡಿಸ್ಬೇಕು? ಇಲ್ಲ, ಉಗುರು ಬೆಚ್ಚಗಿರ್ಬೇಕು, ತುಂಬಾ ಬಿಸಿ ಇರಬಾರ್ದು, ಕೋಲ್ಡ್ ವಾಟರ್ ಇರಬಾರ್ದು. ಉಗುರು ಬೆಚ್ಚಕ್ಕಿದ್ರೆ ಅವಕ್ಕೂ ಓಕೆ, ಟೆಂಪ್ರೇಚರ್ ಅಡ್ಜಸ್ಟ್ ಆಗುತ್ತೆ, ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಸರ್, ನಾನು ಇಲ್ಲಿ ಕರ್ಕೊಂಬರ್ಬೇಕಂದ್ರೆ ಫಸ್ಟ್ ಸ್ಲಾಟ್ನ ಬುಕ್ ಮಾಡ್ಕೊಂಬರ್ಬೇಕಾ? 100% ನೀವು ಕಾಲ್ ಮಾಡಬೇಕು, ಅಪಾಯಿಂಟ್ಮೆಂಟ್ ತೊಗೊಬೇಕು, ಆಮೇಲೆ ವಿಸಿಟ್ ಮಾಡಬೇಕು. ವಾಕಿಂಗ್ ಬಂದರೆ ಇಲ್ಲಿ ಬಿಸಿ ಇರುತ್ತೆ, ಸೊ ಹಾಗಾಗಿ ನಾವು ತೊಗೊಳಕ್ಕಾಗಲ್ಲ. ಸರ್, ಈಗ ಮೇನ್ ಗ್ರೂಮಿಂಗ್ ಕೋರ್ಸ್ ಬಗ್ಗೆ ಬರೋದಾದರೆ ಯಾವೆಲ್ಲ ಕೋರ್ಸ್ಗಳು? ಈಗ ನಮ್ಮದು ಈಗ ಕೆಲವೊಬ್ರು ಏನು ಮಾಡ್ತಾರೆ, ಬೇಸಿಕ್ ಒಂದು ಕೋರ್ಸು, ಇಂಟರ್ಮೀಡಿಯೇಟ್ ಒಂದು ಕೋರ್ಸು, ಅಡ್ವಾನ್ಸ್ ಒಂದು ಕೋರ್ಸು. ನಾವು ಸಲೂನ್ ಗ್ರೂಮಿಂಗ್ ಕೋರ್ಸ್ ಅಂದರೆ ನೀವು ಒಂದು ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ ಇಲ್ಲಿ ಬಂದು ಈ ಕೋರ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರತಿಯೊಂದು ಟೆಕ್ನಿಕ್ಸು ಐಡಿಯಾಸು ಗೊತ್ತಾಗ್ಬಿಡುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ಇಮ್ಮಿಡಿಯೇಟ್ ನೀವು ಜಾಬ್ಗೆ ಹೋಗ್ಬೋದು. ಸ್ಟಾರ್ಟ್ ಇವರು ನಿಮ್ಮದೇ ನಿಮ್ಮ ಕಡೆನೂ ಕೊಡ್ತಿರೋ ಕೆಲಸ ಇಲ್ಲ, ಅವ್ರು ಬೇಕಾದ್ರೂ ಓನಾಗಿ ಸ್ಟಾರ್ಟ್ ಮಾಡ್ಬೋದು? ಅವರೇ ಓನಾಗಿ ಸ್ಟಾರ್ಟ್ ಮಾಡ್ಬೋದು, ನಾವು ರೆಫರೆನ್ಸ್ ಕೊಡ್ತೀವಿ. ರೆಫರೆನ್ಸ್ ಕೊಡ್ತೀವಿ. ಓಕೆ ಸರ್. ಸರ್, ಅದು ಡ್ಯೂರೇಷನ್ ಏನಿರುತ್ತೆ? ಈಗ ನಮ್ಮ ಗ್ರೂಮಿಂಗ್ ಕೋರ್ಸ್ ಬಂದು 4 ವೀಕ್ಸು, 4 ವಾರ, ಮಂಡೇ ಟು ಫ್ರೈಡೆ, ಮಾರ್ನಿಂಗ್ 11 o'clock to 6 o'clock ಇರುತ್ತೆ, ಮಂಡೇ ಟು ಫ್ರೈಡೆ 4 ವೀಕ್ಸು. ಈಗ ನಾವು ಬೆನಿಫಿಟ್ ಆಗಲಿ ಎಲ್ಲರಿಗೂ, ನಮ್ಮ ಹುಡುಗರಿಗೆ ಅಂತ 1 lakh ಇದ್ದಿದ್ದು ಗ್ರೂಮಿಂಗ್ ಕೋರ್ಸು ಬರೀ 30,000 ಮಾಡಿಕೊಡ್ತಾ ಇದ್ವಿ. ನಮ್ಮ ಕನ್ನಡದ ಹುಡುಗರು, ನಮ್ಮ ಕರ್ನಾಟಕದವರು ಬೆನಿಫಿಟ್ ಆಗಲಿ, ಅಲ್ಲಿ ಇಲ್ಲಿ ಹೋಗಿ ಕಾಸ್ಟ್ಲಿ ಗ್ರೂಮಿಂಗು ಮತ್ತು ಇನ್ನು ಅರ್ಧಂಬರ್ಧ ಕಲಿಯೋದು, ಸರಿಯಾಗಿ ಅನ್ಪ್ರೊಫೆಷ್ನಲ್ ಕಲ್ತಿರೋದು ಅವೆಲ್ಲ ಬೇಡ. ಪ್ರೊಫೆಷ್ನಲ್ ಗ್ರೂಮಿಂಗ್ ಕೋರ್ಸ್ ಅಟ್ 30,000 ಈ ಬ್ಯಾಚಿಗೆ. ಮತ್ತು ಒಂದು ಬ್ಯಾಚಲ್ಲಿ ನಾವು ಬರೀ ಮ್ಯಾಕ್ಸಿಮಮ್ ಅಂದರೆ 5 ಜನ, ಬಟ್ ಆವ್ರೇಜ್ 3 ಜನ ತೊಗೊಳ್ಳೋದು, ಅದಕ್ಕೆ ಮೇಲೆ ತೊಗೊಳಕ್ಕಾಗಲ್ಲ. ಯಾಕೆ ತೊಗೊಳ್ಳೋದು ಇಲ್ಲ ಅಂದರೆ ಪರ್ಸ್ನಲೈಸ್ಡ್ ಟಚ್ ನಾವು ಕೊಡ್ತೀವಿ. ಅಂದರೆ ಪ್ರತಿಯೊಬ್ಬರಿಗೂ ಪರ್ಸ್ನಲಿ ಗೈಡ್ ಮಾಡ್ತೀವಿ. ಸುಮ್ಮನೆ ಕೂರಿಸ್ಬಿಟ್ಟು ಹೇಳ್ಕೊಟ್ಬಿಟ್ಟು 4-5 ವೀಡಿಯೋಸ್ ತೋರಿಸ್ಬಿಟ್ಟು ಕಳಿಸ್ಬಿಡೋದಲ್ಲ. ಪ್ರತಿಯೊಂದೂ ಇಲ್ಲಿ ಬರ್ತಾ ಇರುತ್ತೆ ಡಾಗ್ಸು, ಯಾವ ಡಾಗ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವ್ಯಾವ ಗ್ರೂಮಿಂಗ್ ಟೆಕ್ನಿಕ್ಸ್ ಇದೆ, ಪ್ರತಿಯೊಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸರ್, ತುಂಬ ಅಗ್ರೆಸಿವ್ ಇದ್ರೆ ಏನು ಮಾಡ್ತೀರಾ ಡಾಗ್ಸ್ಗಳು? ತುಂಬ ಓವರ್ ಅಗ್ರೆಸಿವ್ ಇದ್ರೆ ನಾವು ಮಾಡೋಕ್ಕೋಗಲ್ಲ, ಯಾಕಂದರೆ ಅದು ಡಾಗಿಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ. ಓವರ್ ಅಗ್ರೆಸಿವ್ ಇರೋ ಡಾಗ್ಸ್ಗೆ ನನ್ನ ಪರ್ಸ್ನಲ್ ಸಜೆಷನ್ ಕೇಳಿದ್ರೆ ಸೆಡೇಷನ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಅದಕ್ಕೆ ಬಿಹೇವಿಯರಲ್ ಟ್ರೈನಿಂಗ್ ಅಂತ ಇರುತ್ತೆ, ಒಳ್ಳೆ ಟ್ರೈನರ್ ಹತ್ರ ಹೋಗಿ ಅದರ ಬಿಹೇವಿಯರ್ನ ಚೇಂಜ್ ಮಾಡಬೇಕಾಗುತ್ತೆ. ಸರಿ ಸರ್, ಇದು ನೀವು ಯೂಸ್ ಮಾಡೋ ಶಾಂಪುಗಳೆಲ್ಲ ಯಾವುದು? ನಾವು ಎಲ್ಲ ಆಲ್ಮೋಸ್ಟ್ ಇಂಪೋರ್ಟೆಡ್ ಶಾಂಪು ಯೂಸ್ ಮಾಡ್ತೀವಿ. UK ಇಂಪೋರ್ಟು, US ಇಂಪೋರ್ಟು, ಆಸ್ಟ್ರೇಲಿಯನ್ ಇಂಪೋರ್ಟು, ಆ ಥರ. ಲೋಕಲ್ ಶಾಂಪೂಸ್ ನಾವು ಯಾವುದು ಯೂಸ್ ಮಾಡೋದಿಲ್ಲ. ಪ್ರತಿಯೊಂದು ಡಾಗಿಗೂ ನಾವು ಇಂಪಾರ್ಟೆಂಟ್ ಶಾಂಪೂಸ್ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ಬೋದು. ಓಕೆ ಸರ್. ಸರ್, ಇಲ್ಲಿ 5 ಜನ ಅಂತ ಅಂದ್ರಲ್ಲ, ಅದು ಏನು ಟೈಮಿಂಗ್ಸ್ ಇರುತ್ತೆ? ಏನು ಆಫ್ಲೈನಾ ಆನ್ಲೈನಾ? ಇಲ್ಲ, ಇಲ್ಲಿ ನಮ್ಮ ಆಫ್ಲೈನ್ ಕೋರ್ಸು ಸ್ಟೋರಲ್ಲೇ ಇರುತ್ತೆ. ನಮ್ಮ ಇಲ್ಲೇ ಕ್ಲಾಸಸ್ ತೊಗೊತೀವಿ. ಮಾರ್ನಿಂಗ್ 11ರಿಂದ 6 ಗಂಟೆವರೆಗೂ ವೀಕ್ ಡೇಸು, ಮಂಡೇ ಟು ಫ್ರೈಡೆ. ಸ್ಯಾಟರ್ಡೆ ಸಂಡೇನೂ ಅವ್ರು ಬೇಕಿದ್ರೆ ಅವ್ರು ಬರ್ಬೋದು, ಯಾಕಂದರೆ ಸುಮಾರು ಬಿಸಿ ಇರುತ್ತೆ ಇಲ್ಲಿ, ಬಂದು ನೋಡಿ ಕಲ್ತ್ಕೊಬೋದು. ಓಕೆ ಸರ್. ಏನಕ್ಕೆ ಆಫ್ಲೈನ್ ಇಟ್ಟಿದ್ದೀವಿ, ಬೇರೆಯವ್ರ ಥರ ಆನ್ಲೈನ್ ಇಟ್ಟಿಲ್ಲ ಅಂದರೆ ಪ್ರಾಕ್ಟಿಕಲ್ ಆಗಿ ನಾಯಿನ ಮುಟ್ಟಿ ಪ್ರತಿಯೊಂದು ಟೂಲ್ಸು ಎಲ್ಲ ಏನೇನಿದೆ ಅವರು ಪ್ರತಿಯೊಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಕಲಿಯೋಕ್ಕಾಗುತ್ತೆ. ಆನ್ಲೈನಲ್ಲಿ ವೀಡಿಯೋ ನೋಡ್ಕೊಂಡು ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಇಲ್ಲಿ ಯಾವುದೇ ನೀವು ಬಂದ್ರೂ ಯಾವುದೋ 2 ನಾಯಿ ಇಟ್ಕೊಂಡು ಹೇಳ್ಕೊಂಡು ಕೊಟ್ಬಿಟ್ಟು ಕಳ್ಸೋದಲ್ಲ. ಯಾವುದೇ ಥರ ಎಲ್ಲ ಥರದ ನಾಯಿಗಳು ಬರ್ತಾ ಇರುತ್ತೆ, ಅದು ನಿಮ್ಮ ಕೈಯಿಂದನೇ ನೀವು ನೋಡ್ಬಿಟ್ಟು ಹೆಂಗಿರುತ್ತೆ ಏನಂತ ಅವ್ರು ಹೇಳ್ಕೊಂಡು ಕೊಡ್ತಾರೆ. ನೆಕ್ಸ್ಟ್ ನೀವು ಕೂಡ ಅದು ನೋಡಿ ಕಲ್ತ್ಕೊಬೋದು. ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಬರೋದು. ಇವ್ರ ಹತ್ರ ಬಂದು ಸರ್ ಸರ್ಟಿಫಿಕೇಟ್ ಒಂದು ಕೊಟ್ಬಿಡಿ ನಾವು ಬೇರೆ ಕಡೆ ಮಾಡ್ಕೊತೀವಿ ಅಂದರೆ ಎಲ್ಲ ಆಗೋದೇ ಇಲ್ಲ. ಇಲ್ಲಿ ಯಾವುದು ಕಾಸ್ಗೋಸ್ಕರ ನಡೀತಿಲ್ಲ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅವರು ನಿಮಗೆ ಇದು ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಜೊತೆಗೆ ನೀವೇನಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಲಿಯೋಕ್ಕೆ ಏನು ಬೇಕಾಗಿಲ್ಲ, ಕನ್ನಡ ಬಂದರೆ ಸಾಕು. ಜೊತೆಗೆ ಯಾವ ಕ್ವಾಲಿಫಿಕೇಷನ್ ಬೇಕಿಲ್ಲ, ಮತ್ತು ಕಲಿಯೋ ಆಸಕ್ತಿ ಇದ್ದರೆ ಸಾಕು. ಅದಾದಮೇಲೆ ಇನ್ನೇನು ಹೇಳಕ್ಕೆ ಇದು ಮಾಡ್ತೀರಾ ಸರ್? ಏನಿಲ್ಲ, ಬನ್ನಿ. ಈಗ ಹುಡುಗ ಏನಾಗಿದೆ ಅಂದರೆ ಸುಮಾರು ಜನ ಎಲ್ಲಿಗೆ ಹೋಗಬೇಕು ಕೋರ್ಸ್ ಇಂಟ್ರೆಸ್ಟ್ ಇರುತ್ತೆ, ನಾಯಿ ಮೇಲೆ, ಬೆಕ್ಕು ಮೇಲೆ, ಬೇರೆ ಪಕ್ಷಿಗಳ ಮೇಲೆ, ಬಟ್ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಎಲ್ಲಿಗೆ ಹೋಗಬೇಕು, ಈ ಕೆಲವೊಂದು ಜಾಗ ತುಂಬ ಎಕ್ಸ್ಪೆನ್ಸಿವ್ ಇದೆ, ಅಫೋರ್ಡ್ ಮಾಡೋಕ್ಕಾಗಲ್ಲ ನಮ್ಮ ಹುಡುಗರು. ಸೊ ನಾನು ಏನಕ್ಕೆ ಈ ಪ್ರೈಸಲ್ಲಿ ಇಟ್ಟಿದ್ದೀನಿ ಅಂದರೆ ಎಲ್ಲರಿಗೂ ಅಫೋರ್ಡ್ ಆಗಲಿ, ಇಲ್ಲಿ ಬಂದು ಅವ್ರವ್ರದ್ದು ಏನೋ ಒಬ್ರು ಕರಿಯರ್ ಸೆಟ್ ಆಗಲಿ, ಜೀವನದಲ್ಲಿ ಮುಂದಕ್ಕೆ ಹೋಗಲಿ. ಹಾಗಾಗಿ ಈ ಕೋರ್ಸ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಅದು. ಈಗ ನಮಗೆ ಕಲಿಯೋಕ್ಕೆ ಏನಿಲ್ಲ ಅಂದ್ರೆ 8ರಿಂದ 10 ವರ್ಷ ಆಗಿದೆ ಬೇಸಿಕ್ಸ್ ಕಲಿಯೋದು. ಅಂದರೆ ನೀವು ಪ್ರೊಫೆಷ್ನಲ್ ಹುಡುಕಿ. ಹೌದು. ಇಲ್ಲಿ ಅದೇ ನಿಮಗೆ ಅಷ್ಟೊಂದೆಲ್ಲ ಟೈಮ್ ಬೇಕಿಲ್ಲ, 1 ಮಂತ್ ಸಾಕು. ಯಾಕಂದರೆ ಇಲ್ಲಿರೋರು ಇಲ್ಲೊಬ್ರು ಪ್ರೊಫೆಷ್ನಲ್ ಇದ್ದಾರೆ, ಅಲ್ಲೊಬ್ರು ಇದ್ದಾರೆ ಮೇಯ್ನಾಗಿ ಎಲ್ಲ. ಮತ್ತು ನಿಮಗೆ ಕಂಪ್ಲೀಟ್ಲಿ ಇನ್ನೇನು ನೋಡ್ತಾ ಇದ್ದೀರಾ ಪ್ರತಿದಿನವೂ ಹಿಂಗೆ ಇರುತ್ತೆ. ಏನಕ್ಕೆ ಅಂತಂದರೆ ಯಾವುದೋ ವೀಡಿಯೋ ಪರ್ಪಸ್ಗೆಲ್ಲ ಈ ಥರ ಮಾಡ್ತಿರೋದು. ಏನು ಮಾಡಬೇಕು ಅಂತಂದರೆ ಏನು ಮಾಡ್ತಿರ್ತಾರೆ ಅಂದರೆ ಇಲ್ಲೆಲ್ಲ ಸ್ಯಾನಿಟೈಸರ್ಗಳು, ಕೆನಲ್ ವಾಶು ಎಲ್ಲ ನಿಮ್ಮ ಮುಂದೆ ಇಟ್ಕೊಂಡು ಒಂದಾಗಿದ್ದ ತಕ್ಷಣ ನೀಟಾಗಿ ಕ್ಲೀನ್ ಮಾಡಿ ಅವರು ಕೂಡ ನೋಡಿ ಪ್ರತಿಯೊಬ್ಬರು ಮಾಸ್ಕಿಂದ ಹಿಡ್ದು ಎಫ್ರಾನಿಂದ ಹಿಡ್ದು ಪ್ರತಿಯೊಂದು ಹಾಕ್ಕೊಂಡೆ ಮಾಡೋದು ಕೆಲಸ. ಯಾರೋ ಒಬ್ಬರು ಬಂದು ಎಲ್ಲ ಬಾಚಿ ಕಳಿಸೋದಂತಲ್ಲ ಇದು. ಮತ್ತು ನೀವು ಮನೇಲಿ ಮಾಡಿ ಕಿತ್ತಾಕ್ತಾ ಇರ್ತೀರಾ. ಇಲ್ಲಿ ಎಷ್ಟು ನಿಧಾನಕ್ಕೆ ಮಾಡ್ತಾರೆ ಅಂದರೆ ಇದೆಲ್ಲ ಶೋ ಬ್ರೀಡ್ಗಳು ನೋಡ್ರೇ ಗೊತ್ತಾಗುತ್ತೆ.
ಮಿನಿಮಮ್ 3 hours 2.5 to 3 hours ಆಗುತ್ತೆ. ಹೌದು ಸರ್, ಹಾಗೆ ಆಗುತ್ತೆ. ಮನೇಲೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಒಬ್ರೊಬ್ರು, ಟ್ರಿಮ್ಮಿಂಗ್ ಮಾಡ್ಬಿಟ್ಟು ಅರ್ಧಂಬರ್ಧ. ಸುಮಾರು ಜನ ಬರ್ತಾರೆ ಮನೇಲಿ ಆನ್ಲೈನ್ ಅಲ್ಲಿ ಕಮ್ಮಿ ರೇಟ್ ಇದೆ ಅಂದ್ಬಿಟ್ಟು ಒಂದು ಟ್ರಿಮ್ಮರ್ ತಗೊಂಡ್ಬಿಟ್ಟಿರ್ತಾರೆ. 500 ಅದನ್ನ ಹಾಕ್ಬಿಟ್ಟು ನಾಯಿಗೆ ಕಟ್ ಮಾಡಿ ಅರ್ಧ ಮಾಡಿ ಅದನ್ನ ಪ್ರಾಬ್ಲಮ್ ಆಗಿ ತಗೊಂಡ್ಬಿಡ್ತಾರೆ. ಸುಮಾರು ವೀಕ್ಲಿ ಒಂದ್ 4-5 ಜನ ಬಂದೇ ಮಾಡ್ಕೊಡ್ತೀರಾ ಏನು? ಅಂತವೆಲ್ಲ ಮಾಡ್ಕೊಡ್ತೀವಿ. ಯಾಕಂದ್ರೆ ಪಾಪ ತೊಂದರೆಯಿಂದ ಗೊತ್ತಿಲ್ದಿರ ಇದ್ ಮಾಡ್ತಾರೆ, ಅವ್ರಿಗೆ ಬಂದು ಮಾಡ್ಕೊಟ್ಟು ಅವರಿಗೆ ಗೈಡೆನ್ಸ್ ಕೊಟ್ಟು ಕಳಿಸ್ಕೊಡ್ತೀವಿ ವಾಪಸ್ಸು. ಮತ್ತೆ ನಾವು ಏನು ಅನ್ಕೊಂತಾರೆ ಕೆಲವೊಬ್ರು, ಆನ್ಲೈನ್ ಟ್ರಿಮ್ಮರ್ ತಗೊಂಡು ನಾವು ಮನೇಲಿ ನಾವೇ ಗ್ರೂಮಿಂಗ್ ಮಾಡ್ಕೊಬೋದು ಅಂತ. ಒಂದೊಂದು ಎಕ್ವಿಪ್ಮೆಂಟ್ಗೆ ಯೂಸ್ ಮಾಡೋ ಟೆಕ್ನಿಕ್ಸ್ ಇದೆ. ನಾವು ಯೂಸ್ ಮಾಡೋ ಟ್ರಿಮ್ಮರ್ಸು ಮಿನಿಮಮ್ ಒಂದೊಂದು ಟ್ರಿಮ್ಮರ್ಸ್ 1 ಲಕ್ಷ ಮೇಲೆ ಇರುತ್ತೆ. ಓಕೆ ಸರ್, ಇಷ್ಟು ಪ್ರಾಡಕ್ಟ್ಸ್ ಇದೆಯಲ್ಲ, ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಇಲ್ಲಾಂದ್ರೆ ಒಂದೊಂದಕ್ಕೆ ಒಂದೊಂದ? ಅಲ್ಲ, ಒಂದೊಂದಕ್ಕೆ ಒಂದೊಂದು ಬ್ರೀಡಿಗೆ ಒಂದೊಂದ್ ತರ ಗ್ರೂಮಿಂಗ್ ಮಾಡ್ಬೇಕಾಗುತ್ತೆ. ಒಂದೊಂದು ಬ್ರೀಡಿಗೆ ಒಂದೊಂದ್ ತರ ಶಾಂಪೂಸ್, ಕಂಡೀಷನರ್ ಯೂಸ್ ಮಾಡ್ಬೇಕಾಗುತ್ತೆ, ಟೂಲ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಬ್ರೀಡ್ ಸ್ಪೆಸಿಫಿಕ್ ಇದೆ, ಪ್ರತಿಯೊಂದು ಇದು ಮಾಡ್ತೀವಿ. ಕೆಲವೊಬ್ರು ಹೇರ್ ಕಲರಿಂಗ್ ಕೂಡ ಕೇಳ್ತಾರೆ, ಅದು ಕೂಡ ಮಾಡ್ಕೊಡ್ತೀವಿ. ಅದೇನು ಎಫೆಕ್ಟ್ ಆಗಲ್ವಾ ಸರ್ ಅಂತಂದ್ರೆ? ಅಲ್ಲ, ಅದು ಇಂಪೋರ್ಟೆಡ್ ಪೆಟ್ ಡೈಸ್ ಇರ್ತೀವಿ. ಡಾಗ್ಗೆ ಕ್ಯಾಟಿಗೆ ಅಂತ ಮಾಡ್ಸಿರೋ ಡೈ ಲೋಕಲ್ ಅಲ್ಲಿ ಸಿಗುತ್ತಲ್ಲ, ಅದೆಲ್ಲ ಹಾಕಿದ್ರೆ ಲೋಕಲ್ ಅಲ್ಲಿ ಸ್ಕಿನ್ ಹಾಳಾಗೋಗುತ್ತೆ, 100% ಹಾಳಾಗುತ್ತೆ. ಅದು ಇಲ್ದಿರ ನಿಮ್ ದುಡ್ಡು ಡಾಕ್ಟರ್ ಹತ್ರ ಹೋಗಿ ಹಾಳು ಮಾಡ್ಕೊಂತೀವಿ ನಾವು. ಜೊತೆಗೆ ಅದು ಡಬಲ್ ಇನ್ನ. ಹೌದೌದು. ನೋಡ್ತಾ ಇದ್ದೀರಲ್ಲ, ನೀವೇನಾದ್ರು ರಿಜಿಸ್ಟರ್ ಆಗಬೇಕು ಅಂತಂದರೆ ಸರ್ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಈಗ ಸರ್ ನಂಬರ್ ನಿಮ್ಮದು? ನನ್ನ ನಂಬರು 9916161651. ನಾವು ಇರೋದು ವಿಜಯನಗರ, ಬೆಂಗಳೂರು. ನೆಕ್ಸ್ಟು ಕೋರ್ಸು ನಾವು ಟೆಂಟೇಟಿವ್ ಡೇಟ್ಸ್ ಬಂದು 5th ನವಂಬರ್ ಅಂತ ಅಂದ್ಕೊಂಡಿದ್ದೀವಿ. 5 ಜನ ತೊಗೊಳ್ಳೋದು. ಆದಷ್ಟು ಬೇಗ ಕಾಲ್ ಮಾಡಿ ಎನ್ರೋಲ್ ಆಗಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸುಹಾಸ್.